ನಮಸ್ಕಾರ ಸ್ನೇಹಿತರೆ ಖ್ಯಾತ ಧಾರಾವಾಹಿ ನಟಿ ಹಾಗೂ ಮಾಜಿ ಬಿಗ್ ಬಾಸ್ ಸ್ಪರ್ಧಿಯಾಗಿರುವ ವೈಷ್ಣವಿ ಗೌಡ ಅವರು ಸೀತಾರಾಮ ಧಾರಾವಾಹಿ ಮುಗಿಯುತ್ತಿದ್ದಂತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹೌದು ಸ್ನೇಹಿತರೆ, ಸೀತಾರಾಮ ಧಾರಾವಾಹಿ ಮುಗಿಯುತ್ತಿದ್ದಂತೆ ವೈಷ್ಣವಿ ಗೌಡ ಅವರು ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಕನ್ನಡ ಕಿರುತೆರೆಯ ಜನಪ್ರಿಯ ನಟಿಯಾಗಿರುವ ವೈಷ್ಣವಿ ಗೌಡ ಅವರು ಉತ್ತರ ಭಾರತದ ಅನುಕೂಲ್ ಮಿಶ್ರಾ ಅವರನ್ನ ಇತ್ತೀಚೆಗೆ ಅದ್ದೂರಿಯಾಗಿ ಮದುವೆಯಾಗಿದ್ದರು. ಕಳೆದ ತಿಂಗಳು ಅದ್ದೂರಿಯಾಗಿ ಮದುವೆಯಾಗಿದ್ದ ವೈಷ್ಣವಿ ಗೌಡ ಅವರು ಸದ್ಯ ಹನಿಮೂನ್ ಕೂಡ ಮುಗಿಸಿಕೊಂಡು ಬಂದಿದ್ದಾರೆ. ಸದ್ಯ ಹನಿಮೂನ್ ಮುಗಿಸಿಕೊಂಡು ಬಂದ ಬೆನ್ನಲ್ಲೇ ವೈಷ್ಣವಿ ಗೌಡ ಅವರು ತಮ್ಮ ಅಭಿಮಾನಿಗಳ ಜೊತೆ ಒಂದು ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಹನಿಮೂನ್ನಿಂದ ಬಂದ ಬೆನ್ನಲ್ಲೇ ವೈಷ್ಣವಿ ಗೌಡ ಅವರು ತಾನು ಇಷ್ಟಪಡುವವರ ಜೊತೆ ಕೊನೆಗೂ ರಿಯೂನಿಯನ್ ಆಯಿತು ಅನ್ನುವ ಸಮಾಚಾರವನ್ನು ಹಂಚಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ವೈಷ್ಣವಿ ಗೌಡ ಅವರು ಮದುವೆ ಸಮಯದಲ್ಲಿ ಒಂದು ನಾಯಿಯ ಜೊತೆ ಸಾಕಷ್ಟು ಫೋಟೋವನ್ನು ತೆಗೆದುಕೊಂಡು ಅದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು. ಆ ಫೋಟೋಗಳನ್ನು ನೋಡಿದ ತಕ್ಷಣ ಸಾಕಷ್ಟು ಅಭಿಮಾನಿಗಳಿಗೆ ಮನವರಿಕೆಯಾಗಿತ್ತು ವೈಷ್ಣವಿ ಗೌಡ ಅವರಿಗೆ ನಾಯಿ ಎಂದರೆ ಬಹಳ ಅಚ್ಚುಮೆಚ್ಚು ಅಂತ. ಸದ್ಯ ಹನಿಮೂನ್ ಮುಗಿಸಿಕೊಂಡು ಮರಳಿ ಮನೆಗೆ ಬಂದಿರುವ ವೈಷ್ಣವಿ ಗೌಡ ಅವರು ಮತ್ತೆ ನಮ್ಮಿಬ್ಬರ ರಿಯೂನಿಯನ್ ಆಯಿತು ಅಂತ ನಾಯಿ ಜೊತೆಗೆ ಇರುವ ವಿಡಿಯೋವೊಂದನ್ನು ಶೇರ್ ಮಾಡಿದ್ದಾರೆ. ಸದ್ಯ ವೈಷ್ಣವಿ ಗೌಡ ಅವರ ಈ ವಿಡಿಯೋ ನೋಡಿದ ಸಾಕಷ್ಟು ನೆಟ್ಟಿಗರು ಹನಿಮೂನ್ ಮುಗಿಸಿ ಬಂದವಳು ಕತ್ತೆ ಹೇಳ್ತೀಯ ಅಂದುಕೊಂಡರೆ ನಾಯಿ ಜೊತೆಗಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀಯಾ ಅಂತ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಸದ್ಯ ವೈಷ್ಣವಿ ಗೌಡ ಅವರ ಸೀರಿಯಲ್ ಪ್ರಾಜೆಕ್ಟ್ ಮತ್ತು ಸಿನಿಮಾ ಪ್ರಾಜೆಕ್ಟ್ಗಳು ಈಗಾಗಲೇ ಮುಗಿದಿದ್ದು, ವೈಷ್ಣವಿ ಗೌಡ ಅವರು ಮುಂದಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಯಾವ ರೀತಿಯಲ್ಲಿ ಮುಂದುವರಿಯುತ್ತಾರೆ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆಯಾಗಿದೆ. ಇದರ ನಡುವೆ ವೈಷ್ಣವಿ ಗೌಡ ಅವರು ತಮ್ಮ ಪತಿಯಾದ ಅನುಕೂಲ್ ಮಿಶ್ರಾ ಅವರ ಜೊತೆ ಉತ್ತರ ಭಾರತದ ಮನಾಲಿ, ಹಿಮಾಚಲ ಪ್ರದೇಶ ಸೇರಿದಂತೆ ಕೆಲವು ಸುಂದರವಾದ ಪ್ರದೇಶಗಳಿಗೆ ಭೇಟಿ ನೀಡಿ ಹನಿಮೂನನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಇದೇ ವೇಳೆಯಲ್ಲಿ ವೈಷ್ಣವಿ ಗೌಡ ಅವರು ತಮ್ಮ ಗಂಡನನ್ನ ತಬ್ಬಿಕೊಂಡು 100 ಅಡಿಗಳಿಂದ ಬಂಗಿ ಜಂಪ್ ಮಾಡಿರುವ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ. ಸದ್ಯ ವೈಷ್ಣವಿ ಗೌಡ ಅವರ ಎಲ್ಲ ಸೀರಿಯಲ್ ಪ್ರಾಜೆಕ್ಟ್ಗಳು ಮುಗಿದಿದ್ದು, ಮುಂದಿನ ಯಾವ ಸೀರಿಯಲ್ ಅಲ್ಲಿ ವೈಷ್ಣವಿ ಗೌಡ ಕಾಣಿಸಿಕೊಳ್ಳುತ್ತಾರೆ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದುಕೊಂಡಿದೆ.